ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಖ್ಯಾತ ಪ್ರವಾಸ ಮತ್ತು ಪ್ರವಾಸೋದ್ಯಮ ಸಂಸ್ಥೆಗಳಲ್ಲಿ ಒಂದಾದ ಅಡಿಗಾಸ್ ಯಾತ್ರಾ ತನ್ನ 32ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಿತು. ಬೆಂಗಳೂರಿನ ಕೆ.ಜಿ. ರೋಡ್ ಎಫ್ಕೆಸಿಸಿಐ ಆಡಿಟೋರಿಯಂನಲ್ಲಿ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನೂತನ ಲೋಗೋ ಅನಾವರಣಗೊಳಿಸಿತು. ಈ ಸಂದರ್ಭ ಸಂಸ್ಥೆಯ ಪಯಣದಲ್ಲಿ ಒಂದು ಜೀವಂತ ಮೈಲಿಗಲ್ಲೆಂದು ಗುರುತಿಸಲಾಯಿತು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಬಸವರಾಜ ಹೊರಟ್ಟಿ ಅಧ್ಯಕ್ಷರು, ವಿಧಾನಪರಿಷತ್, ಕರ್ನಾಟಕ ಸರ್ಕಾರ, ಪಂಚಮಸಾಲಿ ಜಗದ್ಗುರು ಶ್ರೀ ವಚನಾನಂದ ಜಗದ್ಗುರುಗಳು, ಹರಿಹರ ಶ್ರೀ ವಿಶ್ವೇಶ್ವರ ಭಟ್ ಸಂಪಾದಕರು, ಪ್ರವಾಸಿ ಪ್ರಪಂಚ ಮ್ಯಾಗಜಿನ್ ಶ್ರೀ ಕೆ. ರಾಧಾಕೃಷ್ಣ ಹೊಳ್ಳ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಸಂಸ್ಥೆ ಕಸ್ಟೋವ ಶ್ರೀ ಎಂ. ಶ್ರೀನಿವಾಸನ್ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಕೆಸ್ಟಿಚ್ ಹಾಗೂ ಪ್ರಸಿದ್ಧ ನಟಿ ಆದಿತಿ ಪ್ರಭುದೇವ ಅವರು ಸಹ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವ ಮತ್ತು ಮಹತ್ವವನ್ನು ಹೆಚ್ಚಿಸಿದರು. ಶ್ರೀ ನಾಗರಾಜ್ ಅಡಿಗಾಸ್ ಯಾತ್ರಾ ಸಂಸ್ಥಾಪಕ ಅವರ ನೇತೃತ್ವದಲ್ಲಿ ಅಡಿಗಾಸ್ ಯಾತ್ರಾ ಕಳೆದ 3 ದಶಕಗಳಲ್ಲಿ ಸಂಘಟಿತ ಪ್ರವಾಸೋದ್ಯಮ, ತೀರ್ಥಯಾತ್ರೆ ಮತ್ತು ಕಸ್ಟಮೈಸ್ಡ್ ಪ್ರವಾಸಗಳಲ್ಲಿ ಸೇವೆಗಳ ಕ್ಷೇತ್ರದಲ್ಲಿ ಹೆಸರಾಂತ ಸಂಸ್ಥೆಯಾಗಿದ್ದು, 32ನೇ ವಾರ್ಷಿಕೋತ್ಸವ ಮತ್ತು ಹೊಸ ಲೋಗೋ ಅನಾವರಣವು ಸಂಸ್ಥೆಯ ಮುಂದಿನ ದೃಷ್ಟಿ, ಆಧುನಿಕ ದೃಷ್ಟಿಕೋನ ಮತ್ತು ನವೀನತೆಯ, ನಂಬಿಕೆಯ, ಸೇವೆ ಮತ್ತು ಗ್ರಾಹಕ ತೃಪ್ತಿಯ ಮೇಲೆ ಸ್ಥಿರ ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ. ಕಾರ್ಯಕ್ರಮದಲ್ಲಿ ಗಣ್ಯರ ಗೌರವ ಸಲ್ಲಿಕೆ, ಹೊಸ ಲೋಗೋ ಅಧಿಕೃತ ಅನಾವರಣ ಹಾಗೂ ಶ್ರೀ ನಾಗರಾಜ್ ಅಡಿಗ ಅವರ ವಿಶೇಷ ಭಾಷಣ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ನಾಗರಾಜ್ ಅಡಿಗರವರು ನೆರೆದಿದ್ದ ಅತಿಥಿಗಳು ಮತ್ತು ಗಣ್ಯರನ್ನು ಉದ್ದೇಶಿಸಿ ಅಡಿಗಾಸ್ ಯಾತ್ರಾ 32 ವರ್ಷದ ಪಯಣ, ಸಾಧನೆಗಳು ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ವಿವರಿಸಿದರು. ಮುಂದುವರೆದು, ನಮ್ಮ 32 ವರ್ಷದ ಪಯಣವು ನೈತಿಕ ವ್ಯವಹಾರ, ಗ್ರಾಹಕ ನಂಬಿಕೆ ಮತ್ತು ಪ್ರವಾಸೋದ್ಯಮ ಸೇವೆಗಳಲ್ಲಿ ಶ್ರೇಷ್ಠತೆಯ ಪ್ರತಿಬಿಂಬ. ಹೊಸ ಲೋಗೋ ಅಡಿಗಾಸ್ ಯಾತ್ರಾ ಬೆಳವಣಿಗೆಯಲ್ಲಿನ ಹೊಸ ಹಾಗೂ ಚೈತನ್ಯಭರಿತ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ಅಡಿಗಾಸ್ ಯಾತ್ರಾ ತನ್ನ ವ್ಯಾಪಕ ಪ್ರವಾಸೋದ್ಯಮ ಸೇವೆಗಳ ಜೊತೆಗೆ ಪ್ರವಾಸಿಗಳನ್ನು ಅಗತ್ಯ ಮಾಹಿತಿಯಿಂದ ಸಬಲೀಕರಿಸುವುದರಲ್ಲಿಯೂ ನಿರಂತರವಾಗಿ ತೊಡಗಿಸಿಕೊಂಡಿದೆ. ಅದರ ಡಿಜಿಟಲ್ ವೇದಿಕೆಗಳು ಕೆಳಗಿನ ಮಾಹಿತಿಗಳನ್ನು ಪ್ರವಾಸಿಗಳಿಗೆ ಒದಗಿಸುತ್ತವೆ. ತೀರ್ಥಯಾತ್ರೆ, ಪ್ರವಾಸಿ ಮತ್ತು ಹಾಲಿಡೇ ಮೇಕರ್ಗಳಿಗೆ ಪ್ರಾಯೋಗಿಕ ಸಲಹೆಗಳು ಮತ್ತು ಮಾಹಿತಿ. ಇವತ್ತಿನ ಕಾರ್ಯಕ್ರಮ 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ನಾವು ಹೊಸ ಲೋಗೋ 31 ವರ್ಷದಿಂದ ಇರುವಂತ ಲೋಗೋವನ್ನ ಇವತ್ತು ಹೊಸ ಲೋಗೋವನ್ನ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಶ್ರೀಯುತ ನಮ್ಮ ಶ್ರೀ ವಚನಾನಂದ ಗುರೂಜಿಯವರು ಹರಪೀಠ ಹರಿಹರ ಇವರು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಹೊಸದೊಂದು ನ್ಯೂಸ್ ವೆಬ್ಸೈಟ್ ಅಂದ್ರೆ ಅಡಿಗಾಸ್ ಯಾತ್ರಾದ ವೆಬ್ಸೈಟ್ ಆಲ್ರೆಡಿ ಇದೆ. ಹೊಸದಾಗಿ ಇವತ್ತು ಯಾತ್ರಾ ನ್ಯೂಸ್ ಅಂತ ನಿಮಗೆ ಸ್ಥಳಗಳ ಪರಿಚಯ ಇರ್ಬೋದು, ಸ್ಥಳಗಳ ಮಾಹಿತಿ ಇರ್ಬೋದು, ಅಥವಾ ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳಿರ್ಬೋದು, ಆ ನ್ಯೂಸ್ ವೆಬ್ಸೈಟ್ ನಲ್ಲಿ ಸಿಗ್ತದೆ. ಇದನ್ನ ನಮ್ಮ ಖ್ಯಾತ ಲೇಖಕರು ಹಾಗೂ ಕರ್ನಾಟಕದ ಏಕೈಕ ಪ್ರವಾಸ ಪತ್ರಿಕೆಯಾದಂತ, ಟೂರಿಸಂ ಬಗ್ಗೆ ಇರುವಂತ ಪತ್ರಿಕೆಯಾದಂತ ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರಾದಂತ ವಿಶ್ವೇಶ್ವರ ಭಟ್ರು ಅದನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತೊಂದು, ನಾವು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ, ಅದನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತಷ್ಟು ನಮ್ಮ ಅನಿಸಿಕೆ, ಪ್ರವಾಸಿಗರ ಅನಿಸಿಕೆ, ಪ್ರವಾಸ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡ್ಲಿಕ್ಕಾಗಿ ಹೊಸ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದೇವೆ. ಅದನ್ನ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರು ಮಾಡಿದ್ದಾರೆ, ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಮತ್ತೊಂದು ಹೊಸದಂದ್ರೆ ನಮ್ಮ ಬ್ರೋಷರ್ ರಿಲೀಸ್, ಈ ವರ್ಷದ 32ನೇ ವರ್ಷದ ಬ್ರೋಷರ್ ಅನ್ನ ಶ್ರೀಯುತ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾದಂತ ಶ್ರೀ ಬಸವರಾಜ ಹೊರಟ್ಟಿ ಅವರು
ಇವತ್ತು ಅದನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್, ಸ್ಟೇಟ್ ಟ್ರಾವೆಲ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್ ಶ್ರೀ ರಾಧಾಕೃಷ್ಣ ಹೊಳ್ರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು. ಹಾಗೆ ಇವತ್ತು ನಮ್ಮ ಬಹಳಷ್ಟು ಜನ ಪ್ರವಾಸಿಗರು ಒಳಗಡೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅಷ್ಟು ಇದ್ರೂ ಹೊರಗಡೆ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಏನಂದ್ರೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಈ ಪ್ರವಾಸಿಗರನ್ನೆಲ್ಲ ನೋಡಿದ ನಮ್ಗೆ ಬಹಳ ಹೆಮ್ಮೆನೂ ಆಗ್ತಾ ಇದೆ. ಕಾರ್ಯಕ್ರಮದ ಯಶಸ್ಸು ಅನ್ನುವಂಥದ್ದು ಅಲ್ಲಿ ಬಂದಂತಹ ಅತಿಥಿಗಳಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಅಥವಾ ನಮ್ಮ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಂತ ಪ್ರವಾಸಿಗರ ಮೇಲೆ ನಿರ್ಭರ ಆಗಿರುತ್ತೆ. ಇವತ್ತು ನಮ್ಮ ಪ್ರವಾಸಿಗರ ಸಂಖ್ಯೆಯನ್ನ ನೋಡಿದಾಗ ಹೆಮ್ಮೆ ಆಯ್ತು. ಯಾಕಂದ್ರೆ ಬೇರೆ ಎಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು, ಅಭಿಮಾನ ಅನ್ನುವಂಥದ್ದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಲಿಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಕ್ಷೇತ್ರದಲ್ಲಿ. ಇದ್ರಲ್ಲಿ ನಿಟ್ಟಿನಲ್ಲಿ 32 ವರ್ಷಗಳ ಅಡಿಗರ ಏನು ಶ್ರಮ ಏನಿತ್ತು, ಇವತ್ತು ನನ್ಗೆ ಅದು ಸಾರ್ಥಕ್ಯವನ್ನ ಕಂಡಿದೆ. ಪ್ರತಿ ವರ್ಷ ನಾವು ಮಾಡ್ತೇವೆ, ಪ್ರವಾಸಿ ಮಿಲನ ಅಂತ ಮಾಡ್ತೇವೆ, ಸಾವಿರಾರು ಜನ ಸೇರ್ತಿದ್ರು. ಆದ್ರೆ ಇವತ್ತಿನ ಜನಸಂಖ್ಯೆ ಬಂದಂತ ಏನು ಸಂಖ್ಯೆ ಇತ್ತಲ್ಲ, ಇದು ಬಹಳ ಒಂದು ಟ್ರೆಮೆಂಡಸ್ ಅನಿಸ್ತು ನಮ್ಗೆ. ಬಹುಶಃ ಎಲ್ಲೋ ಅವರಿಗೆ ನಾವು ಏನು ಸೀಟಿಂಗ್ ಫೆಸಿಲಿಟಿ ಆಗಿರ್ಲಿ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಯಶಸ್ಸು ನಮ್ದು ಮಾತ್ರ ಅಲ್ಲ, ನಿಮ್ಮೆಲ್ಲರದ್ದು, ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹೀಗೆ ನಿಮ್ ಸಹಕಾರ ನಮ್ಮ ಸಂಸ್ಥೆ ಮೇಲೆ, ನಮ್ಮ ಸಿಬ್ಬಂದಿ ಮೇಲೆ, ಪ್ರವಾಸಿಗರ ಮೇಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.